365 ಅಂತ ಸುಮ್ಮನೆ ತೊಗೊಂಬಿಟ್ಟೆ. ಆ 365 ಅಂತೂ ನನ್ನ ಕೈಲಿ 365 ತೊಗೊಂಡೆ ಮಾತ್ರ ನಿಜ ಸಕ್ಕದಾಗಿ ತೊಗೊಂಡಿದ್ದೀನಿ. ಈ ಕಡೆಂಗಿಲ್ಲ ಏನು ಮಾಡೋಂಗಿಲ್ಲ, ತೊಗೊಂಬಿಟ್ಟಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಊಟ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ರೆಡಿ ಆಗಿಬಿಟ್ಟು ಜಲ್ದಿ ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ. ಯಾಕಂದರೆ ಇವತ್ತು ಇಂಟರ್ನಲ್ಸ್ ಇದೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ತಿಂಡಿ ಮಾಡಿಬಿಟ್ಟು ಕಾಲೇಜ್ ಹತ್ರ ಹೋಗಬೇಕು. ಇವತ್ತು ಲಾಸ್ಟ್ ಇಂಟರ್ನಲ್ಸ್. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಎಕ್ಸಾಮೇ ಬಿಟ್ಟು ಇದಾಯ್ತಿದ್ದಂಗೆ ನೆಕ್ಸ್ಟು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ಬೇಕು ಈ ಮಂತಲ್ಲೇ. ಫುಲ್ಲು ಈ ಮಂತ್ ಮುಗಿದ್ರೆ ಕಾಲೇಜ್ ಮುಗ್ದೋಯ್ತು. ಓಕೆ ಗೈಸ್, ತಿಂಡಿ ಮುಗಿಸ್ಕೊಂಡು ಜಲ್ದಿ ಹೋಗ್ತೀನಿ, ಟೈಮಾಗಿ ಹೋಗ್ಬಿಟ್ಟೈತೆ ಇಲ್ಲಿಂದ. ಗೈಸ್, ಬೆಳಗ್ಗೆನೇ ಇಂಟರ್ನಲ್ಸ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದವ್ರೆ. ಇವ್ರು ತಿಂದವ್ರೆ, ನನಗೆ ಕೊಡಿಸಿಲ್ಲ. ನಾಟ್ ಸ್ಪಾನ್ಸರ್ಡ್. ಅಯ್ಯೋ ನಿಜ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ನಾವು. ಇನ್ನೇನು ಗೈಸ್ ಸಮಾಚಾರ? ಇದು ನೋಡಿ, ನೆನೆ ಹಾಕ್ಸಿದ್ದು ಉಲ್ಟಂ ಪಲ್ಟ ಕಾಣ್ತಾ ಇದೆ. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ನಮ್ಮ ಫ್ಯಾಮಿಲಿ ನೇಮ್ ಐತಿ, ಇದರಲ್ಲಿ ನಮ್ಮ ಫ್ಯಾಮಿಲಿ ನೇಮ್ ಐತಿ ಅದರೊಳಗಡೆ. ಗೊತ್ತಾಗಲ್ಲ, ಅದನ್ನು 1Kಗೆ ನಾನು ರಿವೀಲ್ ಮಾಡ್ತೀನಿ ಏನೈತೆ ಅಂತ. ನೋಡಿ, ಪ್ರಾಜೆಕ್ಟ್ ಮಾಡೋಕ್ಕೆ ಬೆಳಿಗ್ಗೆಯಿಂದ ಕೂತವ್ರೆ. ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಈ 1 ಮಂತಲ್ಲಿ ಕೊಡಬೇಕಲ್ಲ, ಅದಕ್ಕೋಸ್ಕರನೇ ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ ಇಬ್ಬರು. ಅವರಂತೂ ಬೆಳಿಗ್ಗೆಯಿಂದ ಫುಲ್ಲು ಮೂಲತಃ ಪ್ರಾಜೆಕ್ಟ್ ಮಾಡಿದ್ರಾ? ನಮ್ಮದು ಐತೆ, ನಾನು ಹೋಗ್ತೀನಿ ಇವಾಗ ಪ್ರಾಜೆಕ್ಟ್ ಮಾಡೋಕ್ಕೆ. ಇವತ್ತು ಇಂಟರ್ನಲ್ಸ್ ಎಲ್ಲ ಬರೆದು ಇದರೊಳಗಡೆ ಏನೇನು TCC ಮಾಡಿಸ್ಬಿಟ್ಟಿರಂಗವ್ರೆ, ಅಷ್ಟಪ್ಪ ಐತಿ ಇದು. ಲ್ಯಾಪ್ಟಾಪ್ ವರ್ಕ್ ಮಾಡೋಣ ನಾವು ಸ್ವಲ್ಪ. ಆನೆ ಐತೆ ಅಲ್ವಲ್ಲ? ಓ, ಸೆಲ್ಫಿ ತೊಗೊಂಡಿದ್ರಲ್ಲೇ. ಗಾಯ್ಸ್, ನಾವಿವಾಗ ಲ್ಯಾಬ್ಗೆ ಬಂದಿದ್ದೀವಿ. ಇವತ್ತು ZFine ತುಂಬ ಪ್ರಾಜೆಕ್ಟ್ನ ಡೀಪಾಗಿ ತೊಗೊಂಡು ಮಾಡ್ತಾಯಿದ್ದಾನೆ. ಇನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಫುಲ್ಲು ಬೆಂಬಲ ನೀಡ್ತಾ ಇದ್ದೀನಿ. ಪ್ರಾಜೆಕ್ಟ್ನ ಇವತ್ತು ಇಲ್ಲಾಂದರೆ ಇನ್ನು ಒಂದು 3-4 ಡೇಸಲ್ಲಿ ಪ್ರಾಜೆಕ್ಟ್ ಮುಗಿಸ್ಬೇಕು ಅಂತೆ. ಓಕೆ ಗೈಸ್, ಅದಕ್ಕೋಸ್ಕರ ಫುಲ್ ಎಲ್ಲರೂ ತುಂಬ ಡೀಪಾಗಿ ಪ್ರಾಜೆಕ್ಟ್ನ ತಲೆಗೆ ತೊಗೊಂಬಿಟ್ಟು ಮಾಡ್ತಾಯಿದ್ದೀವಿ. ನೋಡ್ತೀರಾ, ಪ್ರಾಜೆಕ್ಟ್ ಒಳಗಡೆ ಹೋಗಲ್ಲ, ಫುಲ್ಲು ನಾಯ್ಸ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ. ಇವರು ಏನಿದ್ದಾರೆ ನಮ್ಮ ಸರ್ರು, ಮಾಡ್ತೀನಿ ಅಂತ ಬರೀ 20 ಸತಿ ಮಾಡ್ತಾರೆ, ಚೆಲ್ತಾರೆ. ಬಟ್ ಪ್ರಾಜೆಕ್ಟ್ನ ಮಾಡ್ತಾಯಿಲ್ಲ. ಹೇಳಿ ZFine. ಬಾರೋ ಇಲ್ಲೋ ನಿನ್ನೆ ಮತ್ತು ಬಫರ್ ಪ್ರಿಪೇರ್ ಮಾಡೋದು. ನೀವು ಮಾಡ್ರಿ ನೀವು. ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಈ ಗಾಳೀಲಿ ಬರೋ ಅಷ್ಟರಲ್ಲೇ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಡುತ್ತೆ ಫುಲ್ಲು. ಅದೊಂದೇ ಬೇಜಾರು ಗಾಳೀಲಿ ಬರಬೇಕಾದ್ರೆ. ಈವ್ನಿಂಗ್ ಟೈಮು ಎಷ್ಟೊಂದು ಹುಳ ಅದು ಇದು ಎಲ್ಲ ಇರುತ್ತೆ. ಬಂತಿದ್ದಂಗೆ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಡುತ್ತೆ. ನಮ್ಮ ಬೆಕ್ಕು ಯಾಕೋ ಬೆಳಿಗ್ಗೆಯಿಂದ ಬಂದಿಲ್ಲ ಅಂತೆ, ಹೋಗ್ಬಿಟ್ಟು ಕರ್ಕೊಂಬರೋಣ ಅವನು. ಇಲ್ಲಾಂದರೆ ಬಂದು ಎಲ್ಲಾದರೂ ಇರ್ತಾನೆ. ಏನು ಫುಲ್ ಎಲ್ಲ ಬ್ಲ್ಯಾಕ್ ನೋಡಿ, ಫುಲ್ ಕಣ್ಣೆಲ್ಲ ಒಂಥರ ರೆಡ್ ಆಗಿಬಿಟ್ಟೈತೆ. ನಾನು ಬಂದಿಲ್ಲ, ಅವಾಗ ಕರ್ಕೊಂಬತ್ತೀನಿ ಅವನ್ನಾದರೂ. ಎಲ್ಲ ಅವನೇ. ನಾನು ಕರ್ಕೊಂಬಂದ್ಬಿಟ್ಟು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ ಫಸ್ಟು. ಇವತ್ತು 5:30 ಆಗಿದೆ ನಾನು ಬಂದಿರೋದು. ಇವಾಗ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ನೋಡಿ, ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಹೆಂಗೈತೆ? ಗ್ರೀನ್ ಕಲರ್, ಫುಲ್ ಗ್ರೀನ್ ಆಗಿರಲಿ ಅಂದ್ಬಿಟ್ಟಿದ್ದು. ಅಯ್ಯೋ, ಆಫೇ ಆಗೋಯ್ತಲ್ಲ. ಆಫೇ ಆಗೋಗ್ಬಿಡ್ತು 1 ನಿಮಿಷಕ್ಕೆ. ಇವಾಗ ಫುಲ್ಲು ಸುಮ್ಮನೆ ಹಂಗೆ ತೊಗೊಂಬಂದಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ನೋಡಿದೆ, ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದ್ಬಿಟ್ಟು ಹಾಕಿದ್ದೀನಿ. ಇವಾಗ ಹೋಗ್ತೀನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹಾಕಿದೆ. ಇವಾಗ ಅಂಗಡಿ ಹತ್ರ ಹೋಗ್ತೀನಿ. ಸ್ವಲ್ಪ ಹೊತ್ತು ಅಂಗಡಿನ ಹೋಗಿ ಸ್ವಲ್ಪ ಎಲ್ಲ ಕ್ಲೋಸ್ ಎಲ್ಲ ಮಾಡ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ಮಕ್ಕಳು ಎಲ್ಲ ಏನೇನೋ ಆಟಾಡ್ತವ್ರೆ. ಇವಾಗ ಈವ್ನಿಂಗ್ ಅಲ್ವಾ, ನೋಡಿ ಮಕ್ಕಳು ಎಲ್ಲ ಆಟಾಡ್ತವ್ರೆ. ಸಂಜೆ ಅಲ್ವಾ, ಅದಕ್ಕೋಸ್ಕರ ಲೈಟ್ ಹಾಕಿಲ್ಲ ಇನ್ನು ಇವತ್ತಿಂದು. ಬೀದಿ ಲೈಟ್ ಹಾಕಿಲ್ಲ. ವೆದರ್ ನೋಡಿ ಫುಲ್ ಹೆಂಗೈತೆ ಅಂತ. ಯಾರೋ ಬಂದ. ಹೇಳಪ್ಪ, ಏನಂತಕ್ಕೆ? ಹೇಳಿ ಗಾಯ್ಸ್. ಇವಾಗ ಜಸ್ಟ್ ಮನೆಗೆ ಬಂದೆ. ಸ್ವಲ್ಪ ಹೆಲ್ತು ಕೈ ಕೊಡ್ತಾ ಇದೆ ಒಂದು 3 ಡೇಸಿಂದ. ಯಾಕೋ ಹೆಲ್ತು ತುಂಬಾ ಕೈ ಕೊಡ್ತಾ ಇದೆ. ಅದಕ್ಕೋಸ್ಕರನೇ ವ್ಲಾಗ್ ಕೂಡ ಕಡಿಮೆ ಮಾಡ್ತಾಯಿದ್ದೀನಿ.
ಬಿಡಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಊಟ ಎಲ್ಲ ಆದಮೇಲೆ ಸಿಗ್ತೀನಿ ನಾನು ನಿಮಗೆ. ಗೈಸ್ ಊಟ ಆಗಿದೆ, ನಾನು ಹಂಗೆ ಮಲ್ಗೆ ಬಿಟ್ಟಿದ್ದೆ. ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದ್ಬಿಟ್ಟು ಫಸ್ಟು ಬಂದು ರೆಸ್ಟ್ ಮಾಡೋಣ ಅನ್ನಂಗೂ ಇಲ್ಲ. ಬಂದ್ಬಿಟ್ಟು ಎಡಿಟ್ ಮಾಡಲೇಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು. 365 ಅಂತ ಸುಮ್ಮನೆ ತೊಗೊಂಬಿಟ್ಟೆ. ಆ 365 ಅಂತೂ ನನ್ನ ಕೈಲಿ 365 ತೊಗೊಂಡೆ ಮಾತ್ರ ನಿಜ ಸಕ್ಕದಾಗಿ ತೊಗೊಂಡಿದ್ದೀನಿ. ಈ ಕಡೆ ಬಿಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ತೊಗೊಂಬಿಟ್ಟಿದ್ದೀನಿ. ಕಂಪ್ಲೀಟ್ ಮಾಡ್ತೀನಿ. ಇವಾಗ ಊಟ ಮಾಡ್ಕೊಂಬತ್ತೀನಿ ಗೈಸ್. ಇವಾಗ ಜಸ್ಟ್ ಊಟ ಆಯಿತು. ಬಿಗ್ ಬಾಸ್ ನೋಡ್ತಾ ಇದ್ದೆ. ಫುಲ್ಲು ವಾದ ವಿವಾದ ನಡೆಸ್ತಾವ್ರೆ ಇವರು. ಇದು ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ. ಪಿಯಾ ಅಂತ ಇರ್ತಾರೆ. ಇವಾಗ ಊಟ ಆಯಿತು. ಇವಾಗ ಹೋಗ್ಬಿಟ್ಟು ಫಸ್ಟು ಟ್ಯಾಬ್ಲೆಟ್ ತಗೊಂಬಿಟ್ಟು ರೆಸ್ಟ್ ಮಾಡಬೇಕು. ಅಲ್ಲಿವರೆಗೂ ನೆನ್ನೆ ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ, ಇವಾಗ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡೋಣ. ಅಲ್ಲಿವರೆಗೂ ಸರಿ ಹೋಗೋಲ್ಲ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತು ಮೈಂಡ್ ರಿಫ್ರೆಶ್ ಆಗಲಿ ಅಂತ ಇದನ್ನೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ. ಬೀದಿಗೆ ಬರೋಕ್ಕೆ ನನಗೆ ಭಯ ಆಯ್ತೈತೆ. ಹೆಂಗೈತೆ ನೋಡಿ ಇಲ್ಲಿ ನನಗೆ ಒಂಥರ ಬಂದಿದ ತಕ್ಷಣ ಏನು ಹಿಂಗೆ ಇಷ್ಟು ನಿಶಬ್ದವಾಗೈತೆ. ಯಾರು ಸೌಂಡ್ ಬೇರೆ ಮಾಡ್ತವ್ರೆ. ಎಸ್ಕೇಪ್ ಆಗಿಬಿಡ್ತೀನಿ. ನಮಗೆ ಎಸ್ಕೇಪ್ ಆಗಿಬಿಟ್ರೆ ಒಳ್ಳೆ. ಯಾರೋ ಬಂದರು, ಈ ಊರು ಬೇಕು ಅಂತ ಎದುರಿಸ್ತಾ ಇರೋಂಗೆ. ಗೈಸ್ ಮೊನ್ನೆ ಎಲ್ಲ ಮಳೆ ಹೋಗಿರೋದಕ್ಕೆ ಸ್ವಲ್ಪ ಚಳಿ ಜಾಸ್ತಿ ಐತೆ. ಒಳಗಡೆ ಹೋಗ್ಬಿಡೋಣ. ಈಗಲೇ ಹುಷಾರಿಲ್ಲ, ಆಮೇಲೆ ಫುಲ್ಲು ಜ್ವರ, ಆಮೇಲೆ ಜ್ವರ ಬಂದ್ಬಿಡುತ್ತೆ. ಇವಾಗಲೇ ಒಳಗಡೆ ಹೋಗ್ಬಿಟ್ಬಿಟ್ಟು ರೆಸ್ಟ್ ಮಾಡೋಣ. ಗಾಡಿ ಹಾಕ್ಬಿಡ್ತೀನಿ ಒಳಗಡೆಗೆ. ಹೋಗ್ಬಿಟ್ಟು ವಾಕಿಂಗ್ ಮಾಡೋಣ ಅಂತ ಹೋದೆ. ಚಳಿ ಜಾಸ್ತಿ ಐತೆ, ಆಗಲ್ಲ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.